ಪುರಂದರಾದಿ ಸಮಸ್ತದಾಸವರೆಣ್ಯೇಭ್ಯೋ ನಮೋ ನಮಃ. ಅಸ್ಮತ್ಪೂಜ್ಯ ಗುರುಭ್ಯೋ ನಮಃ. ಹರಿ ಓಂ. ಮಾತಾಪಿತೃಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾತ್ತೇಷ್ವವಿದ್ಯಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿಯಸ್ತು. ಇಂದಿನ ದಿನವೇ ಶುಭ ದಿನವು. ಇಂದಿನ ವಾರ ಶುಭವಾರ ಅಂತ ದಾಸರು ನಮ್ಮೆಲ್ಲರಿಗೂ ಒಂದು ಬೋಧನ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಆಚಾರ್ಯ ಮಂಗಳವಾರ ಬೇಡ, ಶನಿವಾರ ರವಿವಾರ ಬೇಡ ಅಂತ ಅನ್ನಲ್ಲ. ಯಾಕಂದರೆ ವೀಕೆಂಡು ಭಾಳ ಇಂಪಾರ್ಟೆಂಟ್ ಆಗಿಬಿಟ್ಟಿದ್ದಾರೆ. ಆಚಾರ್ಯ ನಮ್ಮ ಮಕ್ಕಳು ಬರೋದೇ ಆಗ ಶುಕ್ರವಾರ ಬಿಡ್ತಾರೆ, ಶನಿ ಆದಿ ಇರ್ತಾರೆ, ಆದಿ ರಾತ್ರಿ ಬಿಡ್ತಾರೆ, ಸೋಮವಾರ ಹೋಗಿಬಿಡ್ತಾರೆ. ವೀಕೆಂಡು ಎಷ್ಟು ಪ್ರಧಾನ ಸ್ಥಾನ ಹೊಂದಿದೆ ಅಂತಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಆಗೇ ಆಗಬೇಕು. ಒಬ್ಬರು ಒಂದು ಮಾತು ಕೇಳಿದರು, ಆಚಾರ್ಯ ವೀಕೆಂಡಲ್ಲಿ ಹೋದರೆ ನಮ್ಮಮ್ಮ ಚೆನ್ನಾಗಿರತ್ತಲ್ವಾ ಅಂತ. ಆಯುಷ್ಯದ ನಿರ್ಧಾರಣೆ ಮಾಡಲಿಕ್ಕೆ ನಾವು ಯಾರು? ನಾವಲ್ಲ. ಆದರೆ ನಮಗೆ ಆ ವೀಕೆಂಡು ತಲೆಯಲ್ಲಿ ಬಿದ್ದು ಆ 2 ದಿವಸಗಳು ನಮ್ಮಲ್ಲಿ ಹುಳದಂತೆ ಓಡಾಡ್ತಾ ಇರುತ್ತೆ. ಅದಕ್ಕೆ ನಾವು ಆ ಥರದ ಚಿಂತನೆ ಮಾಡ್ತೇವೆ. ಇದು ಚಿಂತನವಾಗಬಾರದು, ಇದು ಮಂಥನವಾಗಿ ಇದೇ ರೂಢಿಯಲ್ಲಿ ಬರಬಾರದು ಎಂಬುದಕ್ಕೆ ದಾಸರು ಹೇಳಿದರು, ಇಂದಿನ ವಾರ ಶುಭವಾರ. ಈ ವಾರ ಆ ವಾರ ಅಲ್ಲ, ಎಲ್ಲ ವಾರಗಳು ಶುಭವಾರಗಳೇ ಎಲ್ಲ. ಯಾಕಂದರೆ ಕಲಾ ಕಾಷ್ಟಾದಿಗಳು ಎಲ್ಲರಿಗೂ ಭಗವಂತ ನಿಯಾಮಕ ಅಂತ ಹೇಳಿದಾಗ, ಅಣುವಿನಲ್ಲಿ ಭಗವಂತನಿದ್ದಾನೆ ಎಂದಾಗ ಭಗವತ್ ಕೃಪೆ, ಗುರು ಕೃಪೆ ಇವೆರಡು ಇದ್ದರೆ ಎಲ್ಲ ವಾರಗಳು ಶುಭವಾಗ್ತವೆ. ಆ ಥರದ ಚಿಂತನ ನಮ್ಮಲ್ಲಿ ಬರಬೇಕು. ಅಂತ ಅದ್ಭುತವಾದ ತತ್ವಗಳ ರಹಸ್ಯವನ್ನ ಆಡುವ ಭಾಷೆಯಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಮಹನೀಯರು ದಾಸ ಪರಂಪರೆಯಲ್ಲಿ ಅನೇಕರಿದ್ದಾರೆ. ಅವುಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ನಮ್ಮದಾಗಬೇಕು. ಆಗ ಮಾತ್ರ ಕೇಳಿದ, ಶ್ರವಣ ಮಾಡಿದ, ಅಧ್ಯಯನ ಮಾಡಿದ, ಅದರ ಚಿಂತನೆ ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತೆ. ಅದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ಆ ಒಂದು ನಿಟ್ಟಿನಲ್ಲಿ ಈಗ ತಾನೇ ಶ್ರೀಹರಾಚಾರ್ಯ ಹೇಳಿದಂತೆ 3ರಿಂದ 4ನೇದ್ದು ಹೊಂದಬೇಕು. ಒಂದು ಮಾತು ಹೇಳಿದ್ರು ಬಂದಾಗ ಅಲ್ಲಿ ಕೊನೆಗೆ, ಉತ್ತರಾದಿ ಮಠ ವಿಶ್ವೋತ್ಮ ಪರಿಷತ್ತು ಸೌರಭ ದಾಸ ಸಾಹಿತ್ಯ ಅಂತ. ಅದಕ್ಕೆ ನಾವು 3ರಿಂದ 4ನೇದ್ದಂದರೆ ಮೋಕ್ಷ. ಮೋಕ್ಷವನ್ನು ಪಡೆಯಬೇಕಾದರೆ ಮೊದಲಿಗೆ 3ಅನ್ನು ನಾವು ಸಂಪಾದಿಸಬೇಕು. ಆ ಸಂಪಾದನವಾದ ಮೇಲೆ ಜ್ಞಾನ ಭಕ್ತಿ ವೈರಾಗ್ಯಗಳ ಸಂಪಾದನವಾಯಿತು ಅಂದರೆ ಅದರಿಂದ 4ನೇದ್ದು ಸಿಗತ್ತೆ. ನಾವು 4ನೇದಗೋಸ್ಕರವಾಗಿ ಒದ್ದಾಡ್ತೇವೆ. ಅದಕ್ಕೆ ಬೇಕಾದದ್ದನ್ನು ನಾವೆಂದು ಮತ್ತೆ ಅನುಸರಿಸುವುದಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಒಳ್ಳೆಯದಾಗಬೇಕು ಅಂತ ಚಿಂತನೆ ಮಾಡ್ತೇವೆ. ಅದಕ್ಕೆ ಸಹಕಾರಿಯಾದದ್ದನ್ನು ಎಂದೆಂದಿಗೂ ನಾವು ಅದನ್ನು ಅನುಸರಿಸಲಿಕ್ಕೆ ಸಿದ್ಧರಾಗುವುದಿಲ್ಲ. ಹಾಗಾದರೆ ನಮಗೆ ಅದು ಸಿಗಬೇಕು ಅಂದರೆ ಹೇಗೆ ಸಿಗತ್ತೆ? ಯಾವುದು ಸುಮ್ಮನೆ ಸಿಗೋದಿಲ್ಲ. ಅದಕ್ಕಾಗಿ ನೈರಂತರ ಪ್ರಯತ್ನ ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಉತ್ತರಾದಿ ಮಠದ ಅಂಗಸಂಸ್ಥೆ, ಅದರಿಂದ ಪ್ರಚಲಿತವಾಗಿರತಕ್ಕಂಥದ್ದು ವಿಶ್ವವತ್ನ ಪರಿಷತ್ತು, ಅದರ ಅಧೀನದಲ್ಲಿ ನಡೀತಾ ಇರತಕ್ಕಂಥ ಸೌರಭದಾಸ ಸಾಹಿತ್ಯ ಹಾಗೂ ಇನ್ನೊಂದು ಸಂಸ್ಥೆ ಇದೆ. ಹೀಗೆ ಈ ಸಂಸ್ಥೆಗಳೆಲ್ಲ ಮಾಡೋದೇನಂತಂದರೆ ಆ ಶ್ರವಣಾದಿಗಳಲ್ಲಿ ಆಸಕ್ತಿ ಉಳ್ಳತಕ್ಕಂಥ ಸದ್ಭಕ್ತರಿಗೆ ಅದನ್ನು ಅವರ ಮನಕ್ಕೆ ಮುಟ್ಟೋಗೋಸ್ಕರವಾಗಿ ಬೇಕಾದ ಈ ಅದ್ಭುತವಾದ ಪ್ರವಚನಾದಿ ಕಾರ್ಯಕ್ರಮಗಳನ್ನು ನಿರಂತರ ನಡೆಯಬೇಕು ಎಂಬುದು ಈ ಸಂಸ್ಥೆಗಳ ಉದ್ದೇಶವಾಗಿದೆ. ಇಲ್ಲಿ ಔಚಿತ್ಯಪೂರ್ಣವಾಗಿ ಗಾನಲೋಲ ಪ್ರಿಯ ವಿಠ್ಠಲ ನಾದಬ್ರಹ್ಮ ಅಂತ ಹೇಳ್ತೇವೆ. ದ್ರವ್ಯಬ್ರಹ್ಮ, ಅನ್ನಬ್ರಹ್ಮ, ನಾದಬ್ರಹ್ಮ
ಈ ಮೂರರ ದರ್ಶನ ಜೀವನದಲ್ಲಿ ಒಂದು ಬಾರಿ ಆದರೂ ಮಾಡಿಕೊಳ್ಳಬೇಕು. ನಾದಬ್ರಹ್ಮ ಕೊನೆಗೆ ಅವನ ಹತ್ರ ಹೋದರೆ ಅವನ ನಾದ ಬರಬೇಕಂದರೆ ಮೊದಲಿಗೆ ದ್ರವ್ಯಬ್ರಹ್ಮನಲ್ಲಿ ಹೋಗ್ಬೇಕು. ಯಾಕಂದರೆ ಅವನು ಕೊಟ್ಟಿದ್ದು ಅವನಿಗೆ ಅರ್ಪಣೆ ಮಾಡಬೇಕು. ನಾವಿವತ್ತು ವ್ಯಯ ಮಾಡ್ತಾ ಇದ್ದೇವೆ, ಖರ್ಚು ಮಾಡ್ತಾ ಇದ್ದೇವೆ ಅಂದರೆ ನಮ್ಮದಲ್ಲ. ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಒಳ್ಳೆಯ ಕರ್ಮಗಳ ಅನುಗುಣವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ದ್ರವ್ಯ ಯಾವುದೂ ನಮ್ಮದಲ್ಲ ಎಂಬ ಚಿಂತನೆ ಎಲ್ಲಿವರೆಗೆ ನಮಗೆ ಬರುವುದಿಲ್ಲ, ಅಲ್ಲಿವರೆಗೆ ನಮಗೆ ಯಾವುದನ್ನು ಮಾಡಲಿಕ್ಕಾಗುವುದಿಲ್ಲ. 8ನೇ ಸಂಧಿಯ ಕೊನೆಯಲ್ಲಿ ಹೇಳ್ತಾರೆ, ನಾನು ಎಂಬ ಅಭಿಮಾನ ಬಿಡುವಂತ ಜಗನ್ನಾಥದಾಸರು. ನಾನು ನನ್ನದು ಎಂಬ ದುರಭಿಮಾನ ನಮ್ಮಲ್ಲಿ ಇದ್ದರೆ ನಾವು ಯಾವುದನ್ನು ಮಾಡಲಿಕ್ಕಾಗುವುದಿಲ್ಲ. ಎಲ್ಲವೂ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಕವಾಗಿ ಭಗವದ್ದತ್ತವಾದದ್ದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಕೆರೆಯ ನೀರು ಕೆರೆಗೆ ಚೆಲ್ಲುವುದು, ನಮ್ಮದಾದದ್ದು ಯಾವುದೂ ಇಲ್ಲ. ಈ ತಾತ್ವಿಕವಾದ ತ್ರಿಕಾಲ ಸತ್ಯವಾದ ಈ ಮಾತನ್ನ ಸರ್ವಕಾಲದಲ್ಲಿ ನಮ್ಮಲ್ಲಿ ಆಲೋಚನೆ ಬಂದರೆ ನಾವು ಧರ್ಮದಲ್ಲಿ ಮತ್ತೆ ನಾವು ಇದ್ದೇವೆ, ಅದರ ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಯಾವುದು ನಮ್ಮದಾಗಿದೆ ಹೇಳಿ? ದೇಹ ನಮ್ಮದಲ್ಲ, ಅಪ್ಪ ಅಮ್ಮ ಕೊಟ್ಟಿದ್ದು. ದೇಹದ ಅಂತರ್ಗತವಾದ ತತ್ವಾಭಿಮಾನಿ ದೇವತೆಗಳು ನಾವು ಹೇಳಿದ್ದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಹಾಗೇನಾದರೂ ಭಗವಂತ ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದರೆ ದೇವತೆಗಳು ಓಡಿ ಹೋಗ್ಬಿಡ್ತಾ ಇದ್ರು. ದೇವತೆಗಳಿಗೆ ಭಗವಂತ ಆದೇಶ ಮಾಡಿದ ಜೀವ ತನ್ನ ಕರ್ಮಾನುಸಾರವಾಗಿ ದೇಹವನ್ನು ಹೊಂದಿದಾಗ ದೇಹದಲ್ಲಿ ಮಾಡುವ ಕ್ರಿಯೆಗಳೆಲ್ಲ ನೀವು ಮಾಡಬೇಕು ಎಂಬ ಆದೇಶ ಭಗವಂತ ಮಾಡಿದ್ದಾನೆ. ಆದೇಶಕ್ಕೆ ಅನುಗುಣವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಒಳಗೆ ಭಗವಂತ ವಾಯುದೇವರ 10 ರೂಪದಿಂದ ಇದು ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಏನಾದರೂ ನಾವು ಏನಾದರೂ ಕೊಟ್ಟಿಟ್ಕೊಂಡಿದ್ದೇವಾ? ಎಂದಾದ್ರೂ ಏನಾದ್ರು ಕೊಡ್ತಾ ಇದ್ದೇವಾ? ಏನು ಕೊಡ್ತಾ ಇಲ್ಲ. ದೇಹದಲ್ಲಿ ಮನೆಯಲ್ಲಿ ನಾವು ಹೋಗಿದ್ದೇವೆ, ಮನೆಯ ಅಲಂಕಾರಿಕ ಮಾಡ್ತೇವೆ ನೋಡ್ರಿ. ಬೆಂಗಳೂರು ಆ ಸೈಡೆಲ್ಲ ಹೋಗಿ ಮನೆ ಅಂದರೆ 4 ಗೋಡೆ ಕಟ್ಟಿ ಕೊಟ್ಟು ಬಿಡ್ತಾರೆ. ಉಳಿದದ್ದೆಲ್ಲ ಮತ್ತೆ ಅಲಂಕಾರ ನಾವು ಮಾಡ್ಕೊಳ್ಬೇಕು. ಈ ದೇಹ ಜೀವನ ಪ್ರವೇಶಕ್ಕಾಗಿ ಪ್ರಕೃತಿ ಪುರುಷರಿಂದ ಬಂತು, ಅವರೇ ತಂದೆ ತಾಯಿಗಳು. ಅದು ಭಗವದ್ದತ್ತವಾದದ್ದು, ಸುಂದರವಾದದ್ದು. ಆದರೆ ಸುಂದರವಾದ ದೇಹಕ್ಕೆ ಒಳಗಡಿಂದಲೂ ಅಲಂಕಾರವಾದಾಗ ಸರಿ ಹೋಗುತ್ತೆ. ಒಂದ್ಯಾವುದಾದರೂ ಇಂದ್ರಿಯ ನ್ಯೂನವಾದರೆ, ಅಯ್ಯೋ ಈ ಇಂದ್ರಿಯ ಚೆನ್ನಾಗಿಲ್ಲ, ಅವನ ಕಣ್ಣು ಚೆನ್ನಾಗಿಲ್ಲ, ಅವನ ಕಿವಿ ಚೆನ್ನಾಗಿಲ್ಲ, ಕೇಳಿಸುವುದಿಲ್ಲ, ಇದ್ಯಾವುದೂ ಮಾಡದೆ ನಮ್ಮ ದೇಹಕ್ಕೆ ಅಂತ ಅದ್ಭುತವಾದ ಮತ್ತೆ ಕ್ರಿಯಾಶೀಲತೆಯನ್ನು ಕೊಟ್ಟಿದ್ಯಾರು? ಇದನ್ನೇ ಜಗನ್ನಾಥದಾಸರು ತಮ್ಮ ಅದ್ಭುತವಾದದಕ್ಕೆ ಅಣುಸುಧಾ ಅಂತ ಕರೀತಾರೆ. ಅದರಲ್ಲಿ ಎಲ್ಲ ಶಾಸ್ತ್ರಾರ್ಥಗಳ ಸಂಗ್ರಹ, ಉಪನಿಷದಾದಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಸಂಗ್ರಹ ಮಾಡಿ ನಮಗೆ ಈ ಫಾಸ್ಟ್ ಫುಡ್ ಅಂತೇವಲ್ಲ ಹಾಗೆ ಎಲ್ಲ ಉಪನಿಷತ್ತುಗಳ, ವೇದಗಳ, ಶಾಸ್ತ್ರಗಳ, ಭಾಗವತಾದಿ ಪುರಾಣಗಳ ಎಲ್ಲದರ ಸಾರವನ್ನು ತೆಗೆದು ಕಲಿಸಿ ಮಕ್ಕಳಿಗೆ ಪೇಸ್ಟ್ ಮಾಡಿ ಹಾಕುವಂತೆ ಪೇಸ್ಟ್ ಕೊಟ್ಟಿದ್ದಾರೆ. ಆ ಪೇಸ್ಟ್ ತಿನ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸಂದೇಶವನ್ನ ನಾವು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಸ್ವಯೋಗ್ಯತಾನುಸಾರೇಣ ನಮಗೆ ಭಗವಂತ ಕೊಟ್ಟಿದ್ದನ್ನ ಭಗವದ್ದತ್ತವಾದದ್ದು ಅವನು ಈಶ, ನಾವು ದಾಸ ಎಂಬ ಭಾವ ಎಂದೆಂದಿಗೂ ಅದರ ವಿಚಲಿತವಾಗದೇ ಇದ್ದಂತೆ, ಅದು ನಮ್ಮನ್ನು ಮರೆಸಿ ನಾನು ಸ್ವಾಮಿ ಅನ್ನೋದೇ ಇದ್ದಂತೆ ಮಾಡುವಂತೆ ಕೇಳಿಕೊಳ್ಳಬೇಕು. ಅದೇ ಶ್ರೀಮದ್ ಭಾಗವತದ ಶಾಸ್ತ್ರದ ಸಾರವಾಗಿದೆ. ಅದನ್ನು ಅರಿತುಕೊಂಡಾಗ ನಿಜವಾಗಲೂ ನಮ್ಮ ಶ್ರವಣ ನಮಗೆ ಮನಕ್ಕೆ ಆನಂದವೀಯುವುದು. ದಾಸರು ಹೇಳಿದರೆ, ಶ್ರವಣ ಮನಕಾನಂದವೀಯುವುದು, ಭವಜನಿತ ದುಃಖಗಳ ಕಳೆಯುವುದು. ಒಂದಕ್ಕೊಂದು ಸಂಬಂಧ ಹೇಗಿದೆ ಅಂತಂದರೆ, ಸಂಸಾರ ದುಃಖ ನಾಶವಾಗೋದು ಯಾವಾಗ? ಶ್ರವಣ ಮನಸ್ಸಿಗೆ ಆನಂದ ಕೊಡಬೇಕು, ಮುದ ಕೊಡಬೇಕು. ನಮಗೆ ಲೌಕಿಕವಾದ ಶ್ರವಣಗಳು ಎಷ್ಟು ಆನಂದ ಆಯ್ತು, ಎಷ್ಟು ಅದ್ಭುತ ಕಾರ್ಯಕ್ರಮ ಅವರದು ಅಂತ. ಯಾಕೆ ನಮ್ಮ ಮನ ಮುಟ್ಟಿದೆ. ಹಾಗೆ ಆಧ್ಯಾತ್ಮಿಕ ಚಿಂತನವು ಮನಸ್ಸಿಗೆ ಮುಟ್ಟಿದಾಗ ಭಗವಂತ ಸಹನ ಮಾಡುವುದಿಲ್ಲ. ಅವರಿಗೆ ಏನಾದರೂ ಲೌಕಿಕವಾದ ಉಪದ್ರವಗಳು ಬಂದರೆ ಅವುಗಳನ್ನು ದೂರ ಮಾಡ್ತಾನೆ, ಅವರನ್ನ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ. ನಾವೇ ಮಾರ್ಗವನ್ನು ಬಿಟ್ಟಾಗ ಭಗವಂತಂತಾನೆ ಜೀವನ ಯೋಗ್ಯತೆ ನಾವೇನು ಮಾಡ್ಲಿಕ್ಕೆ ಆಗೋದು. ಭಗವಂತ ಯಾವಾಗಲೂ 2 ಮಾರ್ಗಗಳನ್ನ ನಮಗೆ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಅದನ್ನು ನಮಗೆ ಕೊಟ್ಟ, ಅವನು ಕೊಟ್ಟಿದ್ದೇ.
ಅದನ್ನ ನಾವು ಸರಿಯಾದ ಮಾರ್ಗದಲ್ಲಿ ಆಲೋಚನೆ ಮಾಡಲಿಲ್ಲ ಅಂತಂದರೆ ಈ ಅಮೂಲ್ಯವಾದ ಜೀವನವನ್ನು ನಾಶ ಮಾಡಿಕೊಂಡಂತೆ ಇದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ಅದಕ್ಕಾಗಿ ಮೇಲಿಂದ ಮೇಲೆ ಶ್ರವಣವನ್ನು ಮಾಡಬೇಕು. ಶ್ರವಣಕ್ಕೆ ಇಷ್ಟೇ ಅಂತಿಲ್ಲ, ಎಷ್ಟು ಶ್ರವಣ ಮಾಡ್ತೇವೆ ಅಷ್ಟು ಅದರಲ್ಲಿ ಹೊಸದಾದ ರಸೋತ್ಪತ್ತಿ, ಅಂದರೆ ವಿಶಿಷ್ಟವಾದ ಜ್ಞಾನ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ನಮಗೆ ಬರುವಂತೆ ಮಾಡ್ತಾನೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಅದನ್ನೇ ಇಟ್ಟುಕೊಂಡು ಶ್ರವಣ ಮನಕ್ಕೆ ಆನಂದವೀವುದು ಅಂತಂದ್ರೆ, ಆನಂದ ಕೊಡುವುದು ಯಾವಾಗ? ಆನಂದ ಮತ್ತೆ ಪರಮಾನಂದವಾಗಬೇಕು ಅಂತಂದರೆ ಅದು ಸಂಪೂರ್ಣವಾಗಿ ಅದರಲ್ಲಿ ತನ್ಮಯರಾಗಬೇಕು, ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇದಕ್ಕೆ ಎಲ್ಲರಿಗೂ ಅರ್ಥ ಆಗಬೇಕಾದ್ರೆ ಟಿ ವಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಅನೇಕ ಸೀರಿಯಲ್ಗಳಿವೆ. ಅದರಲ್ಲಿ ನಮ್ಮ ಮಾತೆಯರು ಅಕ್ಕ ತಂಗಿಯರು ಬಿಡುವುದೇ ಇಲ್ಲ. ಮನೆಗೆ ಗಂಡ ಬಂದು ಪಾಪ ಶ್ರಮಪಟ್ಟು ಬಂದಿರ್ತಾನೆ, ಏನೇ ಅಂದರೆ ಅಲ್ಲಿದೆ, ಹೀಗೆ ಕೈ ಇದೆ ಅಂತ ಕೂಡ ಮಾತಾಡೋದಲ್ಲ, ಹೀಗೆ ಕೈ ಮಾಡ್ತಾರೆ. ಅವರಿಗೆ ಅರ್ಥ ಆಗ್ಬಿಡತ್ತೆ. ಯಾಕಂದರೆ ಈ ಸಮಯದಲ್ಲಿ ನಮ್ಮ ಮನೆಯವರಿಗೆ ನಾವೇನಾದರೂ ಕೆದಕಿದರೆ ದುರ್ಗಾ ರೂಪ ಬರುತ್ತೆ, ಮೂರನೇ ರೂಪನೇ, ಮತ್ತೆ ಹಿಂದಿನ 2 ರೂಪಗಳಿಲ್ಲೇ ಇಲ್ಲ. ಆಯ್ತಾಯ್ತು, ನಿಮ್ಮ ಕೆಲಸ ನೀವು ಮಾಡಿ, ನೀವು ಹೇಳಿದಂತೆ ನಾವೇ ಒಳಗೆ ಹೋಗ್ತೇವೆ ಅಂತ. ಅಂದರೆ ಅದರಲ್ಲಿ ಎಷ್ಟು ತನ್ಮಯತೆ ನಮಗಿದೆ, ತಾದಾತ್ಮ್ಯತೆ ಇದೆ. ಆ ತಾದಾತ್ಮ್ಯ ನಾವು ಭಗವಂತನಲ್ಲಿ ಹೊಂದಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ, ಲೌಕಿಕದ ಅನೇಕ ವಿಷಯಗಳನ್ನು ಆಧ್ಯಾತ್ಮಿಕ ಹೋಲಿಸಿ ನಾವದನ್ನು ನಮ್ಮದಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅದೇ ಜೀವನದ ಸಾರ್ಥಕತೆ. ಭಗವಂತನ ಚಿಂತನೆ ಮಾಡಬೇಕಾದ್ರೆ ಮಡಿಬೇಕಂತ ಎಲ್ಲಿಯೂ ಹೇಳಿಲ್ಲ, ಮಡೆದು ಹೋಗದೆ ಇದ್ದಂತೆ ಇರಬೇಕು. ಮಡಿ ಅಂದರೆ ಸ್ವಚ್ಛತೆ, ಶುಭ್ರತೆ, ನಿರ್ಮಲತೆ ಬೇಕು. ಮಡೆದು ಹೋಗದೆ ಇದ್ದಂತೆ ನಾವಿದ್ದು ಚಿಂತನಕ್ಕೆ ಲೌಕಿಕವನ್ನು ಅನ್ವಯಿಸಿಕೊಂಡಾಗ ನಮಗೆ ಇಲ್ಲಿ ಎಷ್ಟು ಅದರಲ್ಲಿ ತನ್ಮಯತೆ ಇದೆ, ಅದು ಇಲ್ಲದೆ ಬದುಕು ಇಲ್ಲ ಅಂತ ಅನ್ಕೊಳ್ತೇವೆ. ಅಷ್ಟೇ ನಮಗೆ ಬದುಕು ಕೊಟ್ಟು ನಮ್ಮಲ್ಲಿದ್ದು ಎಷ್ಟು ರೂಪಗಳಿಂದಿದ್ದಾನೆ. ಹರಿಕಥಾಮೃತ ಸಾರದಲ್ಲಿ ಮತ್ತೆ 72,000 ನಾಡಿಗಳಲ್ಲೂ ಇದ್ದಾನೆ, ಪ್ರಧಾನವಾಗಿ 100 ನಾಡಿಗಳಲ್ಲಿದ್ದಾನೆ, 8 ದಿಕ್ಕುಗಳಲ್ಲಿದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ, ಒಂದೊಂದರಲ್ಲೂ ಇದ್ದಾನೆ, ಅಣುವಿನಲ್ಲೂ ಇದ್ದಾನೆ. ಇಷ್ಟೆಲ್ಲ ಯಾಕೆ ಹೇಳ್ತಾರೆ? ಅವನಿಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳಿದ್ದರಿಂದ ಅದೇ ಚಿಂತನವನ್ನೇ ಈ ಭಾಗವತಾದಿ ಗ್ರಂಥಗಳು ನಮಗೆ ತಿಳಿಸಿಕೊಡ್ತವೆ. ಇಂಥ ಶ್ರೀಮದ್ ಭಾಗವತದ 2 ಸ್ಕಂದದ ಸಾರವನ್ನು ಎಲ್ಲವನ್ನು ಹೇಳ್ತೇವೆ ಅಂದರೆ ನಾವು ದಡ್ಡರು ಅಂತ ಅರ್ಥ. ಯಾಕಂದರೆ ಒಂದೊಂದು ಶ್ಲೋಕವೇ ಅತ್ಯದ್ಭುತವಾಗಿದೆ. ಅದರಲ್ಲಿ ನಾವು ಅದರ ಜಿಷ್ಟೇನಿದೆ, ಅದರ ಸಾರಾಂಶ ಏನಿದೆ ಅಷ್ಟನ್ನು ತಿಳಿದುಕೊಂಡು ಹೋಗೋಣ. ಅದಕ್ಕಾಗಿಯೇ ವಿಶ್ವ ಮಧ್ವ ಮಹಾಪರಿಷತ್ತು ಹಾಗೂ ಮತ್ತೆ ಇಲ್ಲಿ ಅದರ ಅಡಿಯಲ್ಲಿ ನಡೆಯತಕ್ಕಂಥ ಸೌರಭದಾಸ ಸಾಹಿತ್ಯ ಮೊದಲಿಗೆ ಹೇಳಿದೆ. ನಾದಬ್ರಹ್ಮ ಅವನು ಅಂತ ದ್ರವ್ಯಬ್ರಹ್ಮನ ಹತ್ರ ಹೋಗಿ ನೀನು ಕೊಟ್ಟಿದ್ದೀನಿ ಅರ್ಪಣ ಅಂತೇಳಿ ಅನ್ನಬ್ರಹ್ಮನಲ್ಲಿ ಹೋಗಿ ನಾವು ಅನ್ನವನ್ನು ಸ್ವೀಕಾರ ಮಾಡಿದರೆ ಆ ಭಗವದರ್ಪಿತವಾದ ಅನ್ನ ತಿನ್ನೋದರಿಂದ ದೇಹ ಶುದ್ಧವಾಗತ್ತೆ. ದೇಹ ಶುದ್ಧವಾದ್ರಿಂದ ಆ ಅನ್ನದಿಂದ ಬರತಕ್ಕಂಥ ಅದರಿಂದ ಆಗುವ ಮತ್ತೆ ಬಿಳಿ ರಕ್ತ, ಕೆಂಪು ರಕ್ತ ಇತ್ಯಾದಿ ತಮಗೆಲ್ಲ ತಿಳಿದಿದ್ದೆ, ಅದು ಪರಿಶುದ್ಧವಾಗಿದ್ದರೆ ಇವತ್ತು ನೋಡ್ರಿ ಎಲ್ಲರೂ ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ ಹೋಗಿ 8,000 ರೂಪಾಯಿ ಕೊಟ್ಟು 2 ತಾಸು ಇದ್ದು ಒದ್ದಾಡಿಕೊಂಡು ಆಮೇಲೆ ಅವ್ರು ಹೇಳ್ತಾರೆ 1 ಲೀಟರ್ ನೀರು ಕುಡಿಬೇಕು. ನೀರು ಕುಡಿಯುವ ಸ್ವಾತಂತ್ರ್ಯ ಇಲ್ಲ, ಬೇರೆ ಏನು ತಿನ್ನುವ ಸ್ವಾತಂತ್ರ್ಯ ಇಲ್ಲ, ಎಲ್ಲ ಸ್ವಾತಂತ್ರ್ಯ ಗಚ್ಚ ಇಂದ. ದೇಹ ಕೊಟ್ಟ ಭಗವಂತನಲ್ಲಿ ನಮಗೆ ಅವನು ಕೊಟ್ಟದ್ದನ್ನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಳ್ಳದೆ ಇದ್ದದ್ದಕ್ಕಾಗಿ ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಬಂದಿದೆ. ಹಾಗೆ ಬಾರದೆ ದ್ರವ್ಯಬ್ರಹ್ಮನಲ್ಲಿ ದ್ರವ್ಯಗಳನ್ನು ಅರ್ಪಣ, ಅನ್ನಬ್ರಹ್ಮನಲ್ಲಿ ಶುದ್ಧವಾದ ಅನ್ನ ಸ್ವೀಕಾರ ಮಾಡಿ ನಾದಬ್ರಹ್ಮನ ಹತ್ರ ಹೋದರೆ ನಮ್ಮನ್ನು ಕುಣಿಸ್ತಾನೆ, ನಮ್ಮ ಜೊತೆಗೆ ಅವನು ಕುಣಿತಾನೆ, ನಮಗೆ ತಾದಾತ್ಮ್ಯವನ್ನು ತಂದು ಕೊಟ್ಟು ನಮಗೆ ಮೋಕ್ಷದ ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾನೆ. ಅಂಥ ಪರಮಾತ್ಮನ ವಿಠೋಬನ ವಿಠಲ ಬೇರೆ ಯಾರೂ ಇಲ್ಲ. ವಿಠಲ ಸ್ವಯಂ ಶ್ರೀಕೃಷ್ಣನ 3 ರೂಪಗಳು, ಕೃಷ್ಣ, ಶ್ರೀನಿವಾಸ, ವಿಠಲ. ನೋಡಿ ಅವತಾರಗಳಲ್ಲಿ ಎಲ್ಲಾದರೂ ಶ್ರೀನಿವಾಸನ ಅವತಾರ ಅಂತ ಅನ್ನೋದಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನೇ ಶ್ರೀನಿವಾಸನಾದ, ಅವನೇ ನಾದಬ್ರಹ್ಮನಾದ, ವಿಠೋಬನಾದ. ಅವನು ಹೇಳಿದ ನಿಮಗಾಗಿ ಈ 3 ಸ್ವಯಂ ವ್ಯಕ್ತ ಸ್ಥಳಗಳೇನಿವೆ
ಈ 3ರಿಂದ 4ವನ್ನು ಪಡೆಯಲಿಕ್ಕೆ ಬೇಕಾದದ್ದನ್ನ ನಾವು ಕೊಟ್ಟಿದ್ದೇನೆ ಉಪಯೋಗ ಮಾಡಿಕೊಳ್ಳಿ. ಅದೆಲ್ಲ ನಾವೆಲ್ಲ ಉಪಯೋಗ ಮಾಡಿಕೊಂಡರೆ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರುತ್ತೆ. ಅಂತಹ ಸಾರ್ಥಕತೆಯನ್ನು ತಿಳಿಸಿಕೊಡ್ತಕ್ಕಂಥ ಶ್ರೀಮದ್ ಭಾಗವತದ ಕೆಲವೊಂದು ಅಂಶಗಳನ್ನು ಮಾತ್ರ, ಎಲ್ಲವನ್ನೂ ತಿಳಿದುಕೊಳ್ತೇವೆ ಅಂತೆಲ್ಲ. ಕೊಟ್ಟ ಸಮಯ 45 ನಿಮಿಷ, ಶುರುವಾಗಿದ್ದು 8:30. ಅದಕ್ಕಾಗಿ 1 ಗಂಟೆ ಕಾಲದಲ್ಲಿ ಪ್ರಥಮ ದ್ವಿತೀಯ ಸ್ಕಂದಗಳ ಯಥಾಮತಿಯಾಗಿ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಕವಾಗಿ ನಮಗೆ ಉಪದೇಶ ಮಾಡಿದ ವಿದ್ಯಾಗುರುಗಳು ನಮಗೆ ಕೊಟ್ಟಿರತಕ್ಕಂಥ ವಿದ್ಯೆಯಲ್ಲಿ ನಾವು ಎಷ್ಟು ಅರಗಿಸಿಕೊಂಡಿದ್ದೇವೆ. ತಿಂದದ್ದೆಲ್ಲ ಅರಗಿಸಿಕೊಳ್ಳಿಕ್ಕಾಗುವುದಿಲ್ಲ. ಅರಗಿಸಿಕೊಂಡು ಅದರಿಂದ ಬಂದ 4 ಮಾತುಗಳನ್ನು ನಾವೆಲ್ಲರೂ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಮೇಲೆ ಕುಳಿತದ್ದಕ್ಕಾಗಿ ಆರ್ಡರ್ ಅಲ್ಲ, ಕೆಳಗೆ ಕುಳಿತದ್ದಕ್ಕಾಗಿ ನೀವು ಆರ್ಡರ್ ಕೇಳಬೇಕಂತಲ್ಲ. ನಾವೆಲ್ಲ ಭಗವದ್ಭಕ್ತರೇ. ಭಗವದ್ಭಕ್ತರು ಒಬ್ಬರಿಂದ ನುಡಿಸ್ತಾನೆ, ಕೆಲವೊಬ್ಬರಿಗೆ ಕೇಳಿಸ್ತಾನೆ. ಕೇಳಿಸುವನೋ ಅವನೇ, ನುಡಿಸುವನೋ ಅವನೇ, ಮಾಡಿಸುವನೋ ಅವನೇ. ಎಲ್ಲರಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಅಂತಹ ಭಗವಂತನ ಅನುಗ್ರಹದಿಂದ ನಾವು ಇದನ್ನು ಚಿಂತನೆ ಮಾಡೋಣ. ಚಿಂತನಕ್ಕೆ ಅವಕಾಶ ಕೊಟ್ಟಿರುವ ವಿಶ್ವ